Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೊನೆಗೂ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಕೊಟ್ಟಿದೆ. ಏನಿದೆ ಮತ್ತಷ್ಟು ಮಾಹಿತಿ? ಮಧುಶ್ರೀ, ಈಗಷ್ಟೇ ಜನಪ್ರತಿನಿಧಿ ಕೋರ್ಟು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. 5 ಲಕ್ಷ ರೂಪಾಯಿ ಬಾಂಡು ಮತ್ತೆ ಸಾಕ್ಷಿಗಳನ್ನ ಕೋರ್ಟ್ ಘನ ನ್ಯಾಯಾಲಯವು ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಹಲೋ ಮಾಡಿ 2 ಸೂರಿಟಿ ಮತ್ತೆ 5 lakhs ಪರ್ಸನಲ್ ಬಾಂಡ್ ಇರುವಂತ 2 ಸೂರಿಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂತ ಒಂದು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿದ್ದು, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರೋ ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿ ಹಿಡಿದು ಮಾನ್ಯ ಶ್ರೀಯುತ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಯಬಯಸುತ್ತೇನೆ. ಸರ್, ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡಿಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ, ನಾಳೆ ಆಗ್ಬೋದು. ಇದು ವಕೀಲರ ಮಾತು. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದ್ದಾರೆ. ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಅನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಇನ್ನುಳಿದಂತೆ ಏನೆಲ್ಲ ಷರತ್ತುಗಳನ್ನ ವಿಧಿಸಿದ್ದಾರೆ ಅನ್ನೋದು ಆದೇಶದ ಪ್ರತಿ ನಮಗೆ ಕೈಗೆ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ವಕೀಲರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು. ಇನ್ನುಳಿದಂತೆ ಎಚ್ ಡಿ ರೇವಣ್ಣ ಅವರ ಬಿಡುಗಡೆ ಯಾವಾಗ ಅನ್ನೋ ಪ್ರಶ್ನೆಗೆ ನಾಳೆ ಆಗಬಹುದು ಅಂತ ಹೇಳಿ ವಕೀಲರು ಉತ್ತರವನ್ನ ಕೊಟ್ಟಿದ್ದಾರೆ. ಎಚ್ ಡಿ ರೇವಣ್ಣ ಅವರ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು ನಾಗೇಶ್ ಅವರು. ಒಂದಷ್ಟು ಪ್ರಮುಖ ಅಂಶಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು. ಹಾಗಾಗಿನೇ ಇವತ್ತು ಅವರಿಗೆ ಬಿಡುಗಡೆ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ಕಿರಣ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಕಿರಣ್, ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ, ತಾವು ಕೂಡ ಡೀಟೇಲ್ಸ್ ಹೇಳ್ತಾ ಇದ್ರಿ, ಮುಂದುವರಿಸಿ. ಮುಖ್ಯವಾಗಿ ಈಗಾಗಲೇ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಬಾಂಡು ಮತ್ತೆ ಸಾಕ್ಷಿಗಳನ್ನ ನಾಶ ಪಡಬಾರ್ದು, ಜೊತೆಗೆ ಅದಲ್ಲದೆ SIT ಅಧಿಕಾರಿಗಳು ಕರೆದಾಗ ವಿಚಾರಣೆಗೆ ಹೋಗಬೇಕು, ಇವೆಲ್ಲವೂ ಕೂಡ ಕಂಡೀಷನ್ಸ್ ಹಾಕಿದ್ದಾರೆ. ಜೊತೆಗೆ ಈಗಾಗಲೇ ಮಧುಶ್ರೀ 6:45 ಆಗಿರೋದ್ರಿಂದ ಆರ್ಡರ್ ಕಾಪಿ ತಗೊಂಡು ಜೊತೆಗೆ ರಿಲೀಸ್ ಆರ್ಡ್ರು ತಗೊಂಡು ಹೋಗೋಷ್ಟೊತ್ತಿಗೆ ಬಹುಶಃ ಭಾಳಷ್ಟು ಲೇಟ್ ಆಯ್ತು. ಇವತ್ತು ರಿಲೀಸ್ ಆಗುವಂಥ ಚಾನ್ಸಸ್ ಕಮ್ಮಿ, ಯಾಕೆಂದರೆ ಕಂಪ್ಲೀಟಾಗಿ ಇಲ್ಲಿ ಫಾರ್ಮಾಲಿಟೀಸ್ ಮುಗಿಸ್ಬೇಕಾಗುತ್ತೆ. 5 ಲಕ್ಷ ರೂಪಾಯಿ ಬಾಂಡ್ ಕೊಟ್ಟು ಕೋರ್ಟ್ ಹೇಳಿರುವಂಥ ಏನೇನು ಕಂಡೀಷನ್ಸ್ ಇದೆ ಅದನ್ನೆಲ್ಲವೂ ಕೂಡ ಅಲ್ಲಿಗೆ ಒಂದು ಸಿಗ್ನೇಚರ್ ಹಾಕಿ ಅದರಿಂದ ರಿಲೀಸ್ ಆರ್ಡ್ರ್ ತಗೋಬೇಕಾಯ್ತು. ಅದನ್ನ ಮತ್ತೆ ಇನ್ನೊಂದು ಕೋರ್ಟ್ಗೆ ಹೋಗಿ ಅಲ್ಲಿಂದ ತಗೊಂಡು ರಿಲೀಸ್ ಆರ್ಡ್ರು ಅದನ್ನ ಜೈಲ್ ಅಥಾರಿಟೀಸ್ ಅಂದ್ರೆ ಜೈಲ್ ಯಾರಿರ್ತಾರೆ ಮುಖ್ಯಸ್ಥರಿಗೆ ಕೊಡಬೇಕಾಗುತ್ತೆ. ಬಹುಶಃ ಇವತ್ತು ಆ ಸಾಧ್ಯತೆಗಳು ಬಹಳಷ್ಟು ಕಮ್ಮಿ. ಹಾಗಾಗಿ ನಾಳೆ ಬೆಳಗ್ಗೆ ಮತ್ತೆ ಈ ಒಂದು ಆರ್ಡರ್ ಕಾಪಿನ ತಗೊಂಡು ಸಂಬಂಧಪಟ್ಟಂತ ನ್ಯಾಯಾಲಯದಿಂದ ರಿಲೀಸ್ ಆರ್ಡರ್ ತಗೊಂಡು ನಾಳೆ ಕೊಟ್ಟರೆ ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಅವರು ರಿಲೀಸ್ ಆಗುವಂಥದ್ದು ಚಾನ್ಸಸ್ ಇದೆ. ಇನ್ನು ಉಳಿದಂತೆ ಈಗಾಗಲೇ ಸಂಬಂಧಪಟ್ಟಂತ 5 ದಿನಗಳಿಂದ ಜೈಲಿದ್ದಂಥ ರೇವಣ್ಣಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈಗ ನ್ಯಾಯಾಧೀಶರು ಏನೇನು ಕಂಡೀಷನ್ಸ್
ಹೇಳಿದ್ದಾರೆ ಅದನ್ನೆಲ್ಲವೂ ಕೂಡ ಅವರು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಮತ್ತೆ ಅದನ್ನು ಏನಾರ ಅವರು SIT ಅವರು ಕರೆದಾಗ ಹೋಗಲಿಲ್ಲ ಅಂತಂದರೆ ಅಥವಾ ಏನೇನು ಕಂಡೀಷನ್ ಉಲ್ಲಂಘನೆ ಮಾಡಿದರೆ ಮತ್ತೆ ಅವರ ಬೇಲು ಕೂಡ ಕ್ಯಾನ್ಸಲ್ ಆಗುವಂಥದ್ದು ಇದೆ. ಈಗ ಸಂಬಂಧಪಟ್ಟಂತೆ ಈಗ ಅವರ ಏನೇನು ಕಂಡೀಷನ್ ಕಂಪ್ಲೀಟ್ ಕಾಪಿಯನ್ನು ಕೂಡ ಈಗಾಗಲೇ ಅವರ ಪರ ವಕೀಲರು ತಗೋತಾ ಇದ್ದಾರೆ. ನಂತರ ಅದಕ್ಕೆ ಬಾಂಡಿಂದ ಇರ್ಬೋದು ಏನೇನು ಫಾರ್ಮಾಲಿಟೀಸ್ ಎಲ್ಲವೂ ಕೂಡ ಮುಗಿಸ್ಕೊಂಡು ನಂತರ ಅಲ್ಲಿಂದ ಆರ್ಡರ್ ಕಾಪಿ ತೊಗೊಂಡು ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಇನ್ನೊಂದು ಕಡೆ ಹೋಗಿ ಅವರು ರಿಲೀಸಿಂಗ್ ಆರ್ಡರ್ ತೊಗೋಬೇಕಾಗುತ್ತೆ. ಅಲ್ಲಿಂದ ತೊಗೊಂಡು ಜೈಲ್ ಅಥಾರಿಟೀಸ್ ಕೊಟ್ಟು ನಂತರ ಬಿಡುಗಡೆ ಆಗುತ್ತೆ. ಮಧುಶ್ರೀ, ಕಿರಣ್, ಇನ್ನು ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿರೋದಕ್ಕೆ ಒಂದು ಕಡೆ CV ನಾಗೇಶ್ ಅವರ ಪ್ರಬಲ ವಾದ ಮಂಡನೆಯೂ ಕೂಡ ಪ್ರಮುಖ ಕಾರಣವಾಗಿದೆ. ಅದರ ಜೊತೆಗೆ ನಾಗೇಶ್ ಅವರು ಮಾತನಾಡಬೇಕಿದ್ರೆ ಹೇಳಿದ್ರು, SIT ಅಧಿಕಾರಿಗಳ ಒಂದಷ್ಟು ದೋಷಗಳನ್ನ ಕೂಡ ನಾವು ನ್ಯಾಯಾಧೀಶರ ಗಮನಕ್ಕೆ ತಂದ್ವಿ ಅಂತ ಹೇಳಿ. ಅದ್ರ ಬಗ್ಗೆ ಮಾತನಾಡೋದಾದ್ರೆ ಮಧುಶ್ರೀ, ಮುಖ್ಯವಾಗಿ ಈ ಒಂದು ಕಿಡ್ನಾಪ್ ಪ್ರಕರಣ ಏನು ರೇವಣ್ಣ ಅವ್ರ ಮೇಲಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗಿಂದನೂ ಕೂಡ ಸಾಕಷ್ಟು ಗೊಂದಲವಾಗಿತ್ತು. ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳು ಕಿಡ್ನಾಪ್ ಏನು ಪ್ರಕರಣ ಇದ್ರು ಅದನ್ನು ಎಲ್ಲೋ ಒಂದು ಕಡೆ ಈ ಒಂದು ವಿಕ್ಟಿಮನ್ನು ಅವ್ರನ್ನ ಎಲ್ಲೇ ಇಷ್ಟು ದಿನವರೆಗೂ ಕೂಡ ಸ್ಟೇಟ್ಮೆಂಟನ್ನು ಮಾಡದೇ ಇರ್ಬೋದು. ಜೊತೆಗೆ ಕೇಸ್ ರಿಜಿಸ್ಟರ್ ಆಗೋಕ್ಕೆ ಮುಂಚೆನೇ A2 ಅಂತ ಏನು ಆರೋಪಿ ಸತೀಶ್ ಬಾಬಣ್ಣ ಅವ್ರನ್ನ ವಶಕ್ಕೆ ತೊಗೊಂಡಿರ್ಬೋದು. ಎಲ್ಲೋ ಒಂದು ಕಡೆ ಆಮೇಲೆ ಜೊತೆಗೆ ನಿನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಯಿತು. ಏನು ವಿಕ್ಟಿಮ್ದು ಏನು ಕಿಡ್ನಾಪ್ ಆಗಿರೋ ವಿಕ್ಟಿಮ್ದು ಅವರು ಕೂಡ ಹೇಳುವಂಥದ್ದೇ, ನಾನು ಕಿಡ್ನಾಪ್ ಆಗಿಲ್ಲ, ನಾನೇ ಸ್ವತಃ ಹೋಗಿದ್ದೀನಿ ಅನ್ನೋದು ಒಂದು ಕಡೆ ಇತ್ತು. ಈಗ ಹೀಗೆ ಸಾಕಷ್ಟು ಅಲ್ಲಿ ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಜೊತೆಗೆ ರೇವಣ್ಣ ಪರ ವಕೀಲರು ಕೂಡ ಸಾಕಷ್ಟು ಆ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಂಡು ಬಂದರು. ಇಲ್ಲಿ SIT ಅಧಿಕಾರಿಗಳು ಕೆಲವೊಂದಷ್ಟು ಮುಖ್ಯವಾಗಿ ಯಾವ್ಯಾವ ಅಂಶಗಳಲ್ಲಿ ಅವರು ತಪ್ಪು ಮಾಡಿದ್ರು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ನ್ಯಾಯಾಲಯಕ್ಕೂ ಕೂಡ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಪದೇ ಅವರು ಕೂಡ ಹೇಳ್ಕೊಂಡು ಬಂದರು. ಈ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ರೇವಣ್ಣಂದು ಮತ್ತು ಪ್ರಜ್ವಲ್ ರೇವಣ್ಣಂದು ಒಟ್ಟಿಗೆ ಸೇರಿಸೋಕೆ ಅಂದರೆ ಆ ಪ್ರಕರಣಕ್ಕೂ ಇವ್ರನ್ನ ಸೇರಿಸುವಂಥದ್ದು ಭಾಳಷ್ಟು ನಡೀತಾ ಇತ್ತು ಏನೋ ಈ ಒಂದು ಪ್ರಕರಣದಲ್ಲಿ ಅಂತ ಕಂಡು ಬರ್ತಾ ಇತ್ತು. ಒಟ್ಟಾರೆ ಇವರ ವಾದವನ್ನು ಅಂದರೆ CV ನಾಗೇಶ್ ಅವರ ವಾದವನ್ನು ಬಹುಶಃ ಪರಿಗಣನೆ ತೊಗೊಂಡಂಥ ನ್ಯಾಯಾಧೀಶರು ಕಂಪ್ಲೀಟಾಗಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದರೆ ಪದೇ ಅವರು ಕೂಡ SITಗೆ ಪ್ರಶ್ನೆನೇ ಮಾಡ್ತಾಯಿದ್ರು ಜಡ್ಜ್ ಅವರು ಈಗ ಸಂಬಂಧಪಟ್ಟಂತೆ ಇದಕ್ಕೇನು ಉತ್ತರ ಹೇಳ್ತೀರಿ, ಇದಕ್ಕೇನು ಅಂತ ಈ ರೀತಿ ಒಂದಷ್ಟು ಇತ್ತು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅದೇ ಈಗ ಹೇಳ್ದಂಗೆ ಬಹುಶಃ ಒಂದು ತೋಟದ ಮನೆಯಲ್ಲೂ ಕೂಡ ಆಕೆನ ರೆಸ್ಕ್ಯೂ ಮಾಡಿದ್ರು ಅಂತ SIT ಅಧಿಕಾರಿ ಹೇಳ್ತಾರೆ. ಆದರೆ ಅಲ್ಲಿ ವಾಸ್ತವ ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಕೆಲವೊಂದಷ್ಟು ಆರೋಪಗಳು ಕೇಳಿಬರ್ತವೆ. ಇಲ್ಲ ಅವ್ರ ಮನೆಯಲ್ಲಿ ಅವ್ರನ್ನ ವಶಕ್ಕೆ ತೊಗೊಂಡಿದ್ರು, ಅಂದರೆ ಅಲ್ಲಿ ಸೆಕ್ಯೂರ್ ರೆಸ್ಕ್ಯೂ ಮಾಡಿದ್ರು ಅಂತ ಹೇಳ್ತಾರೆ. ಹೀಗಾಗಿ ಕೆಲವೊಂದಷ್ಟು ಡೇಟ್ಸು ಇದೇನೋ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದ್ರು ಅಥವಾ ನಿಜವಾಗ್ಲೂ ಅಲ್ಲಾಗಿತ್ತು ಅನ್ನೋದನ್ನ ಮುಂದಿನ ದಿನಗಳ ಈಗ ಸದ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಕೊಟ್ಟಿದ್ರು ಅದಕ್ಕೆ ಬಹುಶಃ ನ್ಯಾಯಾಲಯ ಕನ್ವಿನ್ಸ್ ಆಗಿರಬೇಕು. ಸಂಬಂಧಪಟ್ಟಂತೆ ಅವ್ರಿಗೆ ಜಾಮೀನನ್ನು ಕೊಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. HD ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಇನ್ನು ರೇವಣ್ಣಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ JDS ಕಾರ್ಯಕರ್ತರ ಸಂಭ್ರಮ. ಹೊಳೆನರಸೀಪುರದಲ್ಲಿ ಸಿಹಿಯನ್ನ ಹಂಚಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಹೊಳೆನರಸೀಪುರದ MG ಸರ್ಕಲ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗ್ತಾ ಇದ್ದ ಹಾಗೆ ಗಮನಿಸ್ತಾ ಇದ್ದೀರಿ, ಪಟಾಕಿಯನ್ನ ಸಿಡಿಸಿ JDS ಕಾರ್ಯಕರ್ತರು ಖುಷಿ ಪಡ್ತಿದ್ದಾರೆ. HD ರೇವಣ್ಣ ಅವರಿಗೆ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, HD ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. ಮುಂದಿನ ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಏನೆಲ್ಲ ನಡೆಯುತ್ತೆ ಅಂತ? ಮಧುಶ್ರೀ, ಇವತ್ತು ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ 5 ಲಕ್ಷದ ಬಾಂಡು, 2 ಶ್ಯೂರಿಟಿ ಮತ್ತೆ ಸಾಕ್ಷ್ಯಾಧಾರ ನಾಶಪಡಿಸಬಾರ್ದು, ಮತ್ತೆ ಮುಖ್ಯವಾಗಿ KR ನಗರ ತಾಲೂಕೇನಿದೆ ಅಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ HD ರೇವಣ್ಣ ಅಂತ ಒಂದು ನಿರ್ಬಂಧವನ್ನು ವಿಧಿಸಿ ಒಂದು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಆದರೆ ಜಾಮೀನು ಅರ್ಜಿಯ ಒಂದು ಸಂಬಂಧಪಟ್ಟಂತೆ ಆದೇಶ ಹೊರಗಡೆ ಬಂದಿದ್ದು ಲೇಟ್ ಆಗಿದ್ರಿಂದ, ಅಂದರೆ 6 ಗಂಟೆ ಆಗಿದ್ರಿಂದ ಕೋರ್ಟ್ ಕಚೇರಿಗಳು ಈಗ ಕ್ಲೋಸ್ ಆಗಿರೋದ್ರಿಂದ ಇವತ್ತು ಅವ್ರಿಗೆ ರಿಲೀಸ್ ಆರ್ಡರ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಆದೇಶನ ಅವ್ರು ತಗೊಂಡು, ಅಂದರೆ ಈ ಆದೇಶದ ಸರ್ಟಿಫೈಡ್ ಕಾಪಿಯನ್ನು
ತಗೊಂಡು ಅದನ್ನ ಮತ್ತೊಂದು ಕೋರ್ಟ್ ಅಂದ್ರೆ 17ನೇ ICMM ಅಥವಾ 42ನೇ ICMM ಕೋರ್ಟ್ ಮುಂದೆ ಹಾಜರುಪಡಿಸಿ ಅಲ್ಲಿ ಆ ಷರತ್ತುಗಳನ್ನ ಕಂಪ್ಲೈ ಮಾಡಿದ ನಂತರನೇ ಕೋರ್ಟ್ ಬಿಡುಗಡೆ ಆದೇಶವನ್ನು ಮಾಡುತ್ತೆ. ಹೀಗಾಗಿ ಇವತ್ತು HD ರೇವಣ್ಣಗೆ ಜಾಮೀನು ಆದ್ರೂ ಕೂಡ ಇವತ್ತೇನೆ ಬಿಡುಗಡೆ ಆಗುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಬದಲಾಗಿ ಕೋರ್ಟ್ ನಾಳೆ ಅಂದ್ರೆ ಈ ಎಲ್ಲ ಪ್ರೊಸೀಜರ್ ಮುಗಿಸಿದ ನಂತರ ಶ್ಯೂರಿಟಿಗಳನ್ನ ಫರ್ನಿಶ್ ಮಾಡಿದ ನಂತರ ನಾಳೆ ಸಂಜೆ HD ರೇವಣ್ಣ ಜೈಲಿನಿಂದ ಹೊರಗಡೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಇನ್ನು ಈ ಕೋರ್ಟ್ ಇವತ್ತು ಬಹಳ ಡೀಟೇಲ್ ಆದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಏನಂತಂದ್ರೆ ಈಗ SIT ಅವರ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲೂ ಕೂಡ ಇದು ಈ ಕೇಸ್ನ ಹಿಂದೆ ರೇವಣ್ಣ ಅವರ ಪಾತ್ರ ಇದೆ, ರೇವಣ್ಣ ಅವರ ಸೂಚನೆ ಮೇರೆಗೆನೆ ಇವರನ್ನ ಅಪಹರಣ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಪ್ರೊಡ್ಯೂಸ್ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಲಾಗಿದೆ. ಅದೇ ರೀತಿಯಲ್ಲಿ ಈ ಕೇಸಲ್ಲಿ ಸೆಕ್ಷನ್ 364A ಏನಿದೆ ಇದಕ್ಕೆ ಅರ್ಹವಾಗುವಂತ ಅಂದ್ರೆ ಅನ್ವಯಿಸುವಂತಹ ಯಾವುದೇ ಒಂದು ಸಾಕ್ಷ್ಯಾಧಾರಗಳು SIT ತನಿಖೆಯಲ್ಲಿ ಲಭ್ಯ ಆಗಿಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಕೋರ್ಟ್ ಈಗ ಈ ಒಂದು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಇವತ್ತು ಅಂದ್ರೆ ನಾಳೆ ಒಂದು ರಿಲೀಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಓಕೆ, ಹಾಗೆ ಸಂಪರ್ಕದಲ್ಲಿ ರಮೇಶ್ ಮತ್ತಷ್ಟು ಮಾಹಿತಿಯನ್ನು ಪಡಿತೀವಿ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.